ಬಹುಮಾಡಿ ವಾಹನ ನಿಲುಗಡೆ ಸಂಕೀರ್ಣ ಕಾರ್ಯಾಚರಣೆಗೆ ಇವತ್ತೊಂದು ದೊಡ್ಡ ಹೊಸ ಇತಿಹಾಸ ಪುಟಕ್ಕೆ ಬೆಂಗಳೂರು ನಗರ ಸೇರಿದೆ. ದುಬೈಯಿಂದ ನಮ್ಮ ಬಿಡದಿ, ನಮ್ಮ ಮದ್ದೂರು, ನಮ್ಮ ಸ್ಥಳೀಯರು ಬಂದು ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ನೋಡ್ಕೊಂಡು ಬಂದು ನಮ್ಮೂರಿನಲ್ಲಿ ನಾನೇನಾದ್ರು ಒಂದು ದೊಡ್ಡ ಪ್ರವಾಸ ಮಾಡಬೇಕು ಅಂತೇಳಿ ಇದು ಟೆಂಡರ್ನ ತೆಗೆದುಕೊಂಡು ಬಂದು ಭಾಗಿಯಾಗಿದ್ದಾರೆ. ಎಷ್ಟರ ಮಟ್ಟಕ್ಕೆ ವಾಪಸ್ ಅವ್ರಿಗೆ ಹಣ ಸಿಗ್ತದೋ ನನಗೆ ಗೊತ್ತಿಲ್ಲ. ಅಷ್ಟು ಸುಲಭವಾದ ಕೆಲಸ ಅಂತೂ ಅಲ್ಲ. ಯಾಕೆಂದ್ರೆ ಅವರು ಸರ್ಕಾರಕ್ಕೂ ದುಡ್ಡು ಕಟ್ಟಿ ಅವರು ಬದುಕಬೇಕು, ಎರಡಕ್ಕೂ ಆಗಬೇಕು. ಅವ್ರು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗು, ಅವ್ರು ವೀಕ್ ಆಗಿದ್ರೆ ತಿರ್ಗಾ ಇನ್ನೊಂದ್ಸತಿ ನಾವು ಯಾರು ಬರೋಕ್ಕೆ ಹೋಗುದಿಲ್ಲ. ಈಗಾಗಲೇ ಸುಮಾರು ಟೆಂಡರ್ಗಳು ಫೇಲ್ ಆಗಿದೆ. ಆದರೆ ಇವತ್ತು 7 ಸಲ ಟೆಂಡರ್ ಕರೆದು ನಮ್ಮ ಕಾರ್ಪೊರೇಷನ್ ಅವ್ರ ಬೇಡಿಕೆಗೆ ಕಾರ್ಪೊರೇಷನ್ ಅವ್ರ ರೇಟ್ ಕೊಡಕ್ಕಾಗದೆ ಎಲ್ಲ ವಿಫಲ ಆಗಿದ್ದಾರೆ. ಆದರೆ ಇವರು ಬಂದು ದೊಡ್ಡ ಧೈರ್ಯವನ್ನ ಮಾಡಿದ್ದಾರೆ. ಆ ಧೈರ್ಯಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಂಬರ್ 1, ನಮ್ಮ ಮಾಲ್ಗಳಲ್ಲೂ ಕೂಡ ಈ ರೀತಿ ವ್ಯವಸ್ಥೆ ಇದೆ. ಅವರೇ ಇಲ್ಲೂ ಬಂದು ಮಾಡಿರೋದು. ನಮ್ಮ ಮಾಲಲ್ಲೂ ಕೂಡ ಇವರೇ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಮಾಡಿರೋದು. ಆ ನಮ್ಮ ಮಾಲ್ಗಳ ವ್ಯವಸ್ಥೆ ಬೇರೆ. ಅಲ್ಲಿ ದಿನ ಕಸ್ಟಮರ್ಸ್ ಬೇರೆ ಬೇರೆ ತರ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸಿನಿಮಾಕ್ಕೆ ಹೋಗೋರು ಬರ್ತಾ ಇರ್ತಾರೆ. ಅದು ಬೆಳಗ್ಗೆಯಿಂದ 11 ಗಂಟೆಗೆ ಶುರು ಆಗಿದ್ದು ರಾತ್ರಿ 10 ಗಂಟೆಗೆ ಆಗ್ತದೆ. ಇಲ್ಲಿ 7-8 ಗಂಟೆ ಆದ್ಮೇಲೆ ಇದೆಲ್ಲ ಬರೀ ಬಾರ್ಗಳು ಬಿಟ್ರೆ ಯಾವುದು ಇಲ್ಲೇನು ಇರುವುದಿಲ್ಲ. ಅದು ಕೂಡ ನನಗೆ ಗೊತ್ತಿದೆ. ನನಗೂ ಈ ಗಾಂಧಿನಗರಕ್ಕೂ ಒಂದು 25-30 ವರ್ಷದ ಸಂಬಂಧ. ಕಾಲೇಜು ಇಲ್ಲೇ ಓದ್ತಿದ್ದೆ, ಗಾಂಧಿನಗರದಲ್ಲಿ ರೇಣುಕಾಚಾರ್ಯ ಕಾಲೇಜಲ್ಲಿ. ಇಲ್ಲೇ ಜನಲಾಸ್ಟಲ್ಲಿ 9 ವರ್ಷ ಇದ್ದೆ. ಇದೇ ಎದುರುಗಡೆ ಒಂದು ಕ್ವಾರ್ಟರ್ಸ್ ಇತ್ತು, ಮಂತ್ರಿ ಕ್ವಾರ್ಟರ್ಸು. ಇಲ್ಲೊಂದು 6 ವರ್ಷ ಇದ್ದೆ. ಸೊ ಹಂಗೆ ನನಗೆ ಇಲ್ಲಿ ಕಾಲೇಜು, ಓಡಾಟ, ವ್ಯವಹಾರ, ನನ್ನ ಆಫೀಸು, ಬಿಸ್ನೆಸ್ಸು ಎಲ್ಲ ಕೂಡ ಬೇಕಾದಷ್ಟಿತ್ತು. ನನಗೆ ಪ್ರತಿಯೊಂದು ಇಂಚು ಗಾಂಧಿನಗರದೆಲ್ಲ ವ್ಯವಹಾರ ಗೊತ್ತಿದೆ. ನನಗೆ ವ್ಯವಹಾರ ವಹಿವಾಟೆಲ್ಲ. ಈಗ ನಾವು ಸರ್ಕಾರ ಒಂದು ತೀರ್ಮಾನ ಮಾಡಿದ್ದೇವೆ, ಮಾಧ್ಯಮದವರು ಇದನ್ನು ಗಮನಿಸಬೇಕು. ಸುಮಾರು 100 ಮೀಟರ್ ಸುತ್ತಲೂ ಎಲ್ಲ ಪಾರ್ಕಿಂಗ್ ಅನ್ನ ಇಲ್ಲಿ ಗಾಂಧಿನಗರದಲ್ಲಿ ನಾವು ಬ್ಯಾನ್ ಮಾಡಿದ್ದೇವೆ. ರೋಡ್ಗಳೆಲ್ಲ ಫ್ರೀ ಇರಬೇಕು, ಎಲ್ಲರಿಗೂ ಒಳ್ಳೆ ವ್ಯಾಪಾರ ಆಗಬೇಕು. ಯಾರು ಬೇಕಾದ್ರೂ ನಮ್ಮ ಈ ಕಾಂಟ್ರಾಕ್ಟರು ಇಲ್ಲಿಂದ ಸ್ಟಾಪ್ನ ಗಾಡಿನ ನಿಲ್ಲಿಸ್ಬಿಟ್ಟು ಎಲ್ಲಿಂದಾರೋ ಅವ್ರು ಬರಲಿ, ನಿಲ್ಲಿಸ್ಬಿಟ್ಟು ವಿಧಾನಸೌಧಕ್ಕೆ ಬರಲಿ, ಹೈಕೋರ್ಟ್ಗೆ ಹೋಗ್ಲಿ, ರೈಲ್ವೆ ಸ್ಟೇಷನ್ಗೆ ಹೋಗ್ಲಿ, ಎಲ್ಲಿ ರಾಯನ್ ಸರ್ಕಲ್ಗೆ ಹೋಗ್ಲಿ, ಎಲ್ಲಿಗೆ ಹೋದ್ರು ಕೂಡ ಫ್ರೀಯಾಗಿ ಟ್ರಾನ್ಸ್ಪೋರ್ಟ್ ಸರ್ವಿಸ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 25-30 ರೂಪಾಯಿ ಗಂಟೆಗೆ ನಿಲುಗಡೆ ವಾಹನದ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ಎಷ್ಟೋ ಜನ 2 ಕಾರು 3 ಕಾರು ಮಡಿಕೊಂಡಿರೋರು, ಅಪಾರ್ಟ್ಮೆಂಟ್ ಅವರು ಕೂಡ ರಾತ್ರಿ ಹೊತ್ತೆಲ್ಲ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಅವರು ಕೂಡ ಅವಕಾಶ ಇದೆ. ಎಲ್ಲ ಗಾಡಿಗಳಿಗೆಲ್ಲ 50 ಲಕ್ಷ, 20 ಲಕ್ಷ, 30 ಲಕ್ಷ ಆಗಿದೆ. ಎಲ್ಲರಿಗೂ ಯಾರು ರಸ್ತೆಯಲ್ಲಿ ನಿಲ್ಲಿಸಕ್ಕೆ ಅವಕಾಶ ಇಲ್ಲ. ಸೊ ಇದೊಂದು ವಿಶೇಷವಾದಂಥ ಯೋಜನೆ ಗಾಂಧಿನಗರದಲ್ಲಿ ನಮ್ಮ ದಿನೇಶ್ ಗುಂಡೂರಾಯರವರ ಮುಖಂಡದಲ್ಲಿ ಇವತ್ತು ನಡೆದು ಒಂದು ಬೆಂಗಳೂರಿಗೆಲ್ಲ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಇವ್ರಿಗೂ ಇಲ್ಲೆಲ್ಲ ಸ್ವಲ್ಪ ಪಾರ್ಕಿಂಗ್, ಹೋಟ್ಲು ಇಲ್ಲೆಲ್ಲ ಇಡೀ ಬೆಂಗಳೂರು, ನಮ್ಮ ಗಾಂಧಿನಗರ ಅಂತಂದರೆ ಹೋಟ್ಲಿಗೆ ಬರೋರೇ ಹಿಂದೆ ಮುಂದೆ ಬರೀ ಮಿಡಲ್ ಕ್ಲಾಸ್ ಸಿಟಿಸನ್ಸ್ ಮಾತ್ರ, ಬಡವರು ಮಾತ್ರ ಬರ್ತಾ ಇದ್ದಾರೆ. ಎಲ್ಲ ರೈಲ್ವೆ ಸ್ಟೇಷನ್ ಬರೋರು, ಬಸ್ಸಲ್ಲಿ ಬರೋರು ಬರ್ತಾ ಇದ್ದಾರೆ. ಆದರೆ ವೆಹಿಕಲ್ ಪಾರ್ಕಿಂಗ್ ಇಲ್ಲದೆ ಭಾಳ ತೊಂದರೆ ಆಗ್ತಿತ್ತು. ಹೋಟ್ಲುಗಳ ಜೊತೆ ಕೂಡ ಟೈಅಪ್ ಮಾಡಿಕೊಂಡು ಇದು ಕೂಡ ನಡೆಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ನಾನು ಪೊಲೀಸ್ ಕಮಿಷನರ್ ಅವರು ಈಗಾಗಲೇ ಮತ್ತು ಬೆಂಗಳೂರು DC ಇಬ್ಬರು ಸೇರಿ ಒಂದು ಆದೇಶ ಕೂಡ ಈ ಸುತ್ತಮುತ್ತಲು 1 ಕಿಲೋಮೀಟರ್ ಒಳಗಡೆ ಎಲ್ಲೂ ಕೂಡ ಪಾರ್ಕಿಂಗ್ಗಳು ನಿರ್ಬಂಧ ಮಾಡಲಿಕ್ಕೆ ಆಗಿದೆ. ಜೊತೆಗೆ ಯಾರು ಇಲ್ಲಿ ಬಂದು ಹೋರಾಟಗಾರರು ಮಾಡ್ತಾರೆ, ಸ್ಟ್ರೈಕ್ಗಳು ಮಾಡ್ತಾರೆ, ಅವ್ರಿಗೆಲ್ಲರೂ ಕೂಡ ಇವತ್ತು ದೊಡ್ಡ ಅನುಕೂಲ. ಎಲ್ಲೋ ಬಂದು ನಿಲ್ಲಿಸಿ ಎಳ್ಕೊಂಡೋಗಿ ಮಾಡೋದು ಬದಲು. ಸೊ ಸ್ಟಾರ್ಟಿಂಗು ಒಂದಷ್ಟು ಒಂದು ತಿಂಗಳು 2 ತಿಂಗಳು ಜಟಾಪಟಿ ನಡೀತದೆ. ಇಲ್ಲ ಜಾಗ ಯಾಕೆ ಕೊಡಬೇಕು, ದುಡ್ಡು ಕೊಡಬೇಕು ಅಂತ ಏನು ಮಾಡೋಕ್ಕಾಗಲ್ಲ.
ಬಂದು ಇಲ್ಲಿ ಕೂತ್ಕೊಂಡು ಗಂಟೆ ಕಟ್ಲೆ ಮಾಡ್ಬೇಕಾದ್ರೆ ಇಲ್ಲಿ ವಾಹನ ನಿಲ್ಲಿಸಲೇಬೇಕು, ಒಳಗಡೆ ಹೋಗ್ಬೇಕು, ಇದೆಲ್ಲ ಸ್ವಲ್ಪ ಕ್ಲೀನಾಗಿರಬೇಕು ಟ್ರಾಫಿಕ್ಗೆ ಆ ವ್ಯವಸ್ಥೆ. ಆಮೇಲೆ ತಾವು ನೋಡಿದ್ದೀರಿ ಭಾಳ ಶುದ್ಧವಾಗಿ ಇದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆ ಆಗಿದೆ. ಸೊ ಸಾರ್ವಜನಿಕರು ಇದೆಲ್ಲ ಉಪಯೋಗಿಸ್ಕೊಳ್ಳಿ. ಬೆಂಗಳೂರಿಗೆ ಇವತ್ತು ವಿಶೇಷವಾದಂಥ ಒಂದು ಹೊಸ ರೂಪ ಕೊಡಬೇಕು ಅಂತ ಹೊರಟಿದ್ದೀವಿ. ಈಗ ತಾನೇ ಇದಾದಮೇಲೆ ನಾನು ಕಾರ್ಪೊರೇಷನ್ಗೆ ಹೋಗ್ತಾ ಇದ್ದೀನಿ, ಅಡ್ವರ್ಟೈಸ್ಮೆಂಟ್ ಪಾಲಿಸಿ ವಿಚಾರ ಫೈನಲ್ ಸ್ಟೇಕ್ ಹೋಲ್ಡರ್ಸ್ನೆಲ್ಲ ಕರೆದು ಒಂದು ಮಾತಾಡೋಣ ಅಂತ.